ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ತಾಯಿ ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಾನದಲ್ಲಿ ಎಲ್ಲರೂ ನಿಂತಿದ್ದೀವಿ. ಇವತ್ತು ಒಂದು ಸುದಿನ ನಮ್ಮೆಲ್ಲರ ಜೀವನದಲ್ಲಿ ನಾವು ಎಲ್ಲರೂ ಒಂದು ಧನ್ಯತಾ ಭಾವವನ್ನು ಮೆರೆಯುವಂಥ ಕ್ಷಣ ಇವತ್ತು. ಶಿವಶಕ್ತ್ಯಾಯುಕ್ತೋ ಯದಿಭವತಿ ಶಕ್ತ ಪ್ರಭವಿತುಂ ನ ಚೇ ದೇವಂ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತಸ್ತ್ವಾಂ ಆರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ ಅಂತಾರೆ ಶಂಕರರು. ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಾದ್ರೂ ಶಕ್ತಿ ತುಂಬ ಮುಖ್ಯ ಅಂತ ಹೇಳ್ತಾರೆ. ಶಕ್ತಿ ಅಂದರೆ ಪಾರ್ವತಿ ದೇವಿ, ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅಮ್ಮನವರು. ಅವರ ಅನುಗ್ರಹ ಇಲ್ಲದೆ ಏನು ಕೂಡ ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಲ್ಲ. ಹುಲ್ಲುಕಡ್ಡಿ ಯಾಕೆ? ಸದಾಶಿವನೇ ಶಕ್ತಿ ಸಮೇತನಾಗಿದ್ದರೆ ಮಾತ್ರ ಅವನ ಪ್ರಭಾವವನ್ನು ಬೀರ್ಬೋದು ಅನ್ನೋದನ್ನು ಶಂಕರಾಚಾರ್ಯರು ಇದೇ ಕ್ಷೇತ್ರದಲ್ಲಿ ರಚಿಸಿದಂಥ ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಇವತ್ತು ಪದ್ಮಶ್ರೀ ಆರಂಭಿ ಆರಾಧ್ಯ ಟ್ರಸ್ಟ್ ಬೆಂಗಳೂರು ಇವರಿಂದ ಒಂದು ಲೋಕಾರ್ಪಣೆಯಾಗಿದೆ. ಈ ಬೆಳ್ಳಿ ರಥ ಏನಿದೆ ಇದರ ಸಂಕಲ್ಪ 1999ರಲ್ಲಿ ಆರಾಧ್ಯ ಯಜಮಾನರು ಒಂದು ವಿಲ್ ಮಾಡಿದರು. ಆ ವಿಲ್ನಲ್ಲಿ ಬರೆದಂಥ ಅಂಶದಿಂದ ಕೊಲ್ಲೂರು ಮೂಕಾಂಬಿಕೆಗೆ ಏನಾದರೂ ಮಾಡಿಕೊಡ್ಬೇಕು ಅನ್ನೋದನ್ನು ಬರೆದಿದ್ರು. ಅದನ್ನು 2009-10ರಲ್ಲಿ ನಮ್ಮ ಮುರಳಿಯವರು ಎನ್ ವೆಂಕೋಬರಾವ್ ಸಿಂಧೆ ಅಂತ ಅವ್ರ ಹೆಸರು, ಆದರೆ ಮುರಳಿ ಅಂಕಲ್ ಅಂತ ನಾವು ಕರಿತಿದ್ದಿದ್ದು. ಮುರಳಿಯವರು 2009-10ರಲ್ಲಿ ಅದನ್ನು ಚಾಲನೆ ಮಾಡಿದ್ರು. ಅಂದರೆ ಏನಾದರೂ ಒಂದು ಮಾಡಿ ಒಂದು ಬೆಳ್ಳಿ ರಥ ಕೊಟ್ಬಿಡೋಣ ದೇವಸ್ಥಾನಕ್ಕೆ, ಬೆಳ್ಳಿ ರಥ ಇಲ್ಲ ಇಲ್ಲಿ ಅನ್ನೋದನ್ನು ಅವರು ನೆನೆಸಿ ಮಾಡಬೇಕಂತ ಮಾಡಿದ್ರು. ಮುಂದೆ 2011 ಅಲ್ಲಿ ಮರ ಎಲ್ಲ ತೆಗೆದು ಹಾಗೆ ಮುಂದೆ ನಿಂತೋಯ್ತು ಆ ಕೆಲಸ, ಮತ್ತೆ ಮುಂದುವರಿಲಿಲ್ಲ. 2015ರಲ್ಲಿ ಮುರಳಿಯವರು ಕಾಲವಾದರು. ಅದಾದ ಮೇಲೆ ಮುರಳಿಯವ್ರ ಮಗ ಶ್ರೀ ರಾಕೇಶ್ ರವರು ಅವರು ಒಂದು ಸಂಕಲ್ಪ ಮಾಡಿ ಅವರು ಎಲ್ಲ ಕುಟುಂಬ ಸದಸ್ಯರ ಜೊತೆಗೆ ಇವತ್ತು 2026 ಸಿಂಧೆ ಬ್ರದರ್ಸ್ ಬೆಂಗಳೂರು, ಅವರು ಮುರಳಿಯವರ ಕುಟುಂಬನ ಸಿಂಧೆ ಬ್ರದರ್ಸ್ ಗಿರಿನಗರ ಬೆಂಗಳೂರು ಅಂತಲೇ ಖ್ಯಾತಿಗೆ ಹೊಂದಿರುವಂಥ ಬೆಂಗಳೂರಿನ ಒಂದು ಕುಟುಂಬ. ಅವರೆಲ್ಲರೂ ಸೇರಿ ಇವತ್ತು ಒಂದು ರಥದ ಸಮರ್ಪಣೆ ಮಾಡಿದ್ದಾರೆ. ತಾಯಿ ಮೂಕಾಂಬಿಕಾ ಸನ್ನಿಧಾನದಲ್ಲಿ ಒಂದು ಭವ್ಯವಾದ ಒಂದು ರಥ ನಿರ್ಮಿಸಿ ಇವತ್ತು ಒಂದು ಸಮರ್ಪಣೆ ಮಾಡುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗುವಂಥ ಒಂದು ದಿವ್ಯ ಕ್ಷಣ. ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗಿಯಾಗಿ ಭಾಳ ಸಂತೋಷದಿಂದ ರಥ ಸಮರ್ಪಣೆ ಕಾರ್ಯಕ್ರಮ ನೆರವೇರಿದೆ.